ಪ್ರತಿ ಬಾರಿನೂ ಸಹ ವಿನಯ್ ಕುಲಕರ್ಣಿ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ರು. ಆದರೆ ಈ ಸಾರಿ ನೀವು ಮತ್ತು ನಿಮ್ಮ ಕುಟುಂಬದವರು ಎಲ್ಲರೂ ಸಹ ಪ್ರಚಾರಕ್ಕೆ ಹೋಗಿದ್ರಿ. ಜನರು ಸಾಕಷ್ಟು ಬೇಡಿಕೆಗಳನ್ನು ಸಹಜವಾಗಿ ಇಟ್ಟಿರ್ತಾರೆ. ತಾವು ಏನಾದರೂ ಕ್ಷೇತ್ರಕ್ಕೆ ವಿಶೇಷವಾಗಿ ಮಾಡಬೇಕನ್ನುವಂಥದ್ದು ಏನಾದರೂ ಯೋಜನೆಯನ್ನು ಮಾಡ್ಕೊಂಡಿದ್ದೀರಾ? ಆ, ನಾವು ನಾನು ಇಲೆಕ್ಷನ್ ಅಂದ್ರೆ ಸಾಹೇಬ್ರು 2020 ಕ್ಷೇತ್ರದಾಗ ಇಲ್ಲ. ಆಲ್ಮೋಸ್ಟ್ 2019 ಕ್ಷೇತ್ರದಾಗಿಲ್ಲ. ಹಾಗಾಗಿ ನಾನು ಭಾಳಷ್ಟು ನನ್ನ ಕ್ಷೇತ್ರದಾಗ ಅಡ್ಡಾಡಿ ನೋಡಿದಾಗ ನನಗೆ ಗಟರ್ಸ್ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ರೋಡಿನ ವ್ಯವಸ್ಥೆ ಆಯಿತು, ಇವೆಲ್ಲವೂ ಬಹಳಷ್ಟು ಕಂಪ್ಲೇಂಟ್ಸ್ ಇದ್ವು. ಆಮೇಲೆ ಇನ್ಕಂಪ್ಲೀಟ್ ಗುಡಿಗಳು ಬಹಳಷ್ಟು ಇದ್ವು. ಯಾವಾಗ ಸಾಹೇಬರು ಅನುದಾನ ಹಾಕಿದ್ರು, ಇಲ್ಲಿ ಮಟನೂ ಇಲ್ಲ, ನಮಗೆ ಅದಕ್ಕೆ ಅನುದಾನ ಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಅದ್ರ ಮೇಲೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿದೆ. 23 ಒಳಗೆ ನಾವು ಗೆದ್ದು ಬಂದಾಗ 22-23 ಏನು ಡ್ರಾಟ್ ಇತ್ತು, ಅಂದರೆ ಬರಗಾಲ ಇತ್ತು, ಎಲ್ಲ ಕೆರೆಗಳು ಬತ್ತು ಹೋಗ್ಬಿಟ್ಟಿದ್ವು.